ಮುಂಚೆ ಮತ್ತು ಆರಂಭದಲ್ಲಿ ಪ್ರಮುಖವಾಗಿ ಲೋಕಸಭೆ ಚುನಾವಣೆ ಹತ್ತಿರವಾಗ್ತಾ ಇದ್ದಂತೆ ಕಾಂಗ್ರೆಸ್ ಬಿಜೆಪಿಗೆ ಮತ್ತೊಂದು ಅಸ್ತ್ರವನ್ನ ಕೊಟ್ಟಿದೆ ಅನ್ನೋದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಇಷ್ಟು ದಿನ ಬಿಜೆಪಿಯ ವಿರುದ್ಧ ಕಾಂಗ್ರೆಸ್ ಅನೇಕ ವಿಚಾರಗಳನ್ನು ಇಟ್ಕೊಂಡು ಟೀಕೆ ಮಾಡುವಂತಹ ಕೆಲಸ ಮಾಡ್ತಾ ಇತ್ತು. ಆದರೆ ಈಗ ಸ್ವತಃ ಕಾಂಗ್ರೆಸ್ ಬಿಜೆಪಿಗೆ ಒಂದು ಅಸ್ತ್ರವನ್ನ ಕೊಟ್ಟಿದೆ. ಅದರಲ್ಲೂ ಪ್ರಮುಖವಾಗಿ 100 ಕೋಟಿ ಕೊಡುವಂಥವರಿಗೆ ಕಾಂಗ್ರೆಸ್ನ ಟಿಕೆಟ್ ಅನ್ನ ಕೊಡಲಾಗುತ್ತೆ ಅನ್ನುವಂತಹ ಹೇಳಿಕೆಯ ಮೂಲಕ ಮನಿ ಬಾಂಬ್ ಅನ್ನ ಸಿಡಿಸಿದ್ದಾರೆ ಎನ್ ರವೀಂದ್ರ ಅವರು. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್. ಕೆಪಿಸಿಸಿಯ ಪ್ರಧಾನ ಕಾರ್ಯದರ್ಶಿಯೂ ಕೂಡ ಹೌದು ರವೀಂದ್ರ ಅವರು. 100 ಕೋಟಿ ಯಾರು ಕೊಡ್ತಾರೋ ಆ 100 ಕೋಟಿ ಕೊಡೋರಿಗೆ ಕಾಂಗ್ರೆಸ್ನ ಟಿಕೆಟ್ ಸಿಗುತ್ತೆ ಅಂತ ಕೆಪಿಸಿಸಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೊಟ್ಟಿರುವಂತಹ ಈ ಸ್ಟೇಟ್ಮೆಂಟ್ ಒಂದು ರೀತಿ ಕಾಂಗ್ರೆಸ್ನ ನಾಯಕರಿಗೆ ಮುಜುಗರ ಎದುರಾಗುತ್ತೆ. ಬಿಜೆಪಿಯವರು ಒಂದು CM ಸೀಟ್ ಸಿಗಬೇಕು ಅಂತಂದರೆ 2,000 ಕೋಟಿ ಕೊಡಬೇಕು ಅಂತ ಹೇಳ್ಕೊಂಡು ಓಡಾಡ್ತಾರೆ ಅನ್ನುವಂತಹ ಮಾತನ್ನು ಕಾಂಗ್ರೆಸ್ನವರು ಅಸ್ತ್ರವಾಗಿ ಬಳಸ್ಕೊಳ್ತಾ ಇದ್ರು. ಈಗ ಕಾಂಗ್ರೆಸ್ನವರು ಒಂದು ಟಿಕೆಟ್ ಸಿಗಬೇಕಂದ್ರೆ 100 ಕೋಟಿ ಕೊಡಬೇಕು ಅಂತ ಕಾಂಗ್ರೆಸ್ನವರೇ ಹೇಳ್ತಿದ್ದಾರೆ ಅಂತ ಬಿಜೆಪಿಯವರು ಹೇಳ್ಕೊಳ್ಳೋದಕ್ಕೆ ಒಂದು ಅಸ್ತ್ರವನ್ನು ಕೊಟ್ಟಿದ್ದಾರೆ. ರವೀಂದ್ರ ಅವರು ಸಿಡಿಸಿದಂತಹ ಈ ಮನಿ ಬಾಂಬ್ ಇಡೀ ಕಾಂಗ್ರೆಸ್ ಪಾಳಯದಲ್ಲಿ ಶಾಕಿಂಗ್ ಮತ್ತು ಸಂಚಲನಕ್ಕೆ ಕಾರಣವಾಗಿದೆ. ಈ 25,000 ಖರ್ಚು ಮಾಡ್ಬಿಟ್ಟು ಪರ ಮಾಡಿ ಜನ ಕರೆದು ಊಟಕ್ಕಿಕ್ಕೋ ಮನಸ್ಥಿತಿ ಇರೋ ನನ್ನ ಜಿಲ್ಲೆ ಜನ. ಇವ್ನು ಯಾವನೋ 100 ಕೋಟಿ ತತ್ತವನೇ ಅದಕ್ಕೆ ಅವನ್ನ ನಿಲ್ಲಿಸ್ತಿದೀವಿ, ದುಡ್ಡಿಂದ ಎಲೆಕ್ಷನ್ ಗೆಲ್ಲಕ್ಕಾಗಲ್ಲ ಅಂತಾರೆ ಅಂತಂದ್ರೆ ಅದ್ರ ಅರ್ಥ ಏನ್ ಇವ್ರು ಮಾಡ್ತಿರೋದು? ಅನ್ನಕ್ಕಿಕ್ಕೋ ಜನವ ದುಡ್ಡಲ್ಲಿ ಅಡಿತಾವ್ರೆ ಅಂತ ಆಯ್ತು. ಅನ್ನಕ್ಕಿಕ್ಕೋ ಜನವ ದುಡ್ಡಲ್ಲಿ ಅಡಿದ್ರೆ ಅದ್ರ ಅರ್ಥ ಏನು? ಈ ನನ್ನ ಮಕ್ಕಳಿಗೆ ಕಾಸು ಕೊಡದೆ ಓಟ್ ಹಾಕಿಕ್ಕಿಲ್ಲ. ಯಾರಿಗೆ ಬೈತಿದಾರ ಅವರು? ದುಡ್ಡು ತಂದಾನೆ ರೋಡಲ್ಲಿ ಹಚ್ಕೋಗ್ಬಿಟ್ಟಾನೆ ಯಾರಾದ್ರೂ ಎತ್ಕೊ ಹೋಗಿ ಅಂತ ಏನಿಲ್ವಲ್ಲ. ನಿಮಗ್ ಕೊಡಕ್ಕೆ ದುಡ್ಡು ಬೇಕು ಅಂತ ಅವ್ರು ಹೇಳ್ತಿರೋದು. ಅದ್ರ ಅರ್ಥ ಇಂಡೈರೆಕ್ಟ್ ಆಗಿ ಏನ್ ಹೇಳಿದ್ರು? ನೀವು ದುಡ್ಡಿಲ್ಲದೆ ಹೋದ್ ಓಟ್ ಹಾಕೋದಿಲ್ಲ ಅಂತ ಹೋಗಿದ್ರು. ನಿಜನ ಅದು? ದುಡ್ಡಿಗೆ ಓಟ್ ಹಾಕ್ತಾರೆ ಅನ್ನೋದಾದ್ರೆ ಕಳೆದ ಸಾರಿ ಚುನಾವಣೆಯಲ್ಲಿ ಸುಮಲತಾ ಗೆಲ್ಲಕ್ಕೆ ಸಾಧ್ಯ ಆಯ್ತಾ? ನಿಖಿಲ್ ಕುಮಾರಸ್ವಾಮಿ ಸೋಲಕ್ ಸಾಧ್ಯ ಆಯ್ತಾ? ಅದನ್ನೇ ನಾನು ಹೇಳ್ತಿರೋದು. ಇತಿಹಾಸದಿಂದ ನೀವು ಪಾಠ ಕಲಿದೆ ಹೋದ್ರೆ 100 ಅಲ್ಲ, ಅಯ್ಯೋ ಇಷ್ಟೊಂದು ಅಂಬಾನಿ ಪ್ರೈಮ್ ಮಿನಿಸ್ಟರ್ ಆಗಿ ಯಾವುದೋ ಕಾಲ ಆಗಿರೋದು ಯಶ್. ಈ 25,000 ಖರ್ಚು ಮಾಡ್ಬಿಟ್ಟು ಪರ ಮಾಡಿ ಜನ ಕರೆದು ಊಟಕ್ಕಿಕ್ಕೋ ಮನಸ್ಥಿತಿ ಇರೋ ನನ್ನ ಜಿಲ್ಲೆ ಜನ. ಇವ್ನು ಯಾವನೋ 100 ಕೋಟಿ ತತ್ತವನೇ ಅದಕ್ಕೆ ಅವನ್ನ ನಿಲ್ಲಿಸ್ತಿದೀವಿ, ದುಡ್ಡಿಂದ ಎಲೆಕ್ಷನ್ ಗೆಲ್ಲಕ್ಕಾಗಲ್ಲ ಅಂತಾರೆ ಅಂತಂದ್ರೆ ಅದ್ರ ಅರ್ಥ ಏನ್ ಇವ್ರು ಮಾಡ್ತಿರೋದು? ಅನ್ನಕ್ಕಿಕ್ಕೋ ಜನವ ದುಡ್ಡಲ್ಲಿ ಅಡಿತಾವ್ರೆ ಅಂತ ಆಯ್ತು. ಅನ್ನಕ್ಕಿಕ್ಕೋ ಜನವ ದುಡ್ಡಲ್ಲಿ ಅಡಿದ್ರೆ ಅದ್ರ ಅರ್ಥ ಏನು? ಈ ನನ್ನ ಮಕ್ಕಳಿಗೆ ಕಾಸು ಕೊಡದೆ ಓಟ್ ಹಾಕಿಕ್ಕಿಲ್ಲ. ಯಾರಿಗೆ ಬೈತಿದಾರ ಅವರು? ದುಡ್ಡು ತಂದಾನೆ ರೋಡಲ್ಲಿ ಹಚ್ಕೋಗ್ಬಿಟ್ಟಾನೆ ಯಾರಾದ್ರೂ ಎತ್ಕೊ ಹೋಗಿ ಅಂತ ಏನಿಲ್ವಲ್ಲ. ನಿಮಗ್ ಕೊಡಕ್ಕೆ ದುಡ್ಡು ಬೇಕು ಅಂತ ಅವ್ರು ಹೇಳ್ತಿರೋದು. ಅದ್ರ ಅರ್ಥ ಇಂಡೈರೆಕ್ಟ್ ಆಗಿ ಏನ್ ಹೇಳಿದ್ರು? ನೀವು ದುಡ್ಡಿಲ್ಲದೆ ಹೋದ್ ಓಟ್ ಹಾಕೋದಿಲ್ಲ ಅಂತ ಹೋಗಿದ್ರು. ನಿಜನ ಅದು? ದುಡ್ಡಿಗೆ ಓಟ್ ಹಾಕ್ತಾರೆ ಅನ್ನೋದಾದ್ರೆ ಕಳೆದ ಸಾರಿ ಚುನಾವಣೆಯಲ್ಲಿ ಸುಮಲತಾ ಗೆಲ್ಲಕ್ಕೆ ಸಾಧ್ಯ ಆಯ್ತಾ? ನಿಖಿಲ್ ಕುಮಾರಸ್ವಾಮಿ ಸೋಲಕ್ ಸಾಧ್ಯ ಆಯ್ತಾ? ಅದನ್ನೇ ನಾನು ಹೇಳ್ತೀನಿ. ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ವಿಜಯ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವಿಜಯ್, ಗಮನಿಸ್ತಾ ಇದ್ವಿ ಈ ಕೋಟಿ ದುಡ್ಡಿನ ವಿಚಾರವಾಗಿ ಮೊದಲು ಕಾಂಗ್ರೆಸ್ನವರು CM ಸೀಟ್ಗೆ 2,000 ಕೋಟಿ ಅಂತ ಬಿಜೆಪಿಯವರು ಹೇಳ್ಕೊಂಡು ಓಡಾಡ್ತಿದ್ದಾರೆ ಅನ್ನುವಂತಹ ಮಾತನ್ನ ಇಟ್ಕೊಂಡು ಟೀಕೆ ಮಾಡ್ತಾ ಇದ್ರು. ಈಗ ಸ್ವತಃ ಕೆಪಿಸಿಸಿಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದಂತಹ ರವೀಂದ್ರ ಅವರು ಒಂದು ಟಿಕೆಟ್ಗೆ 100 ಕೋಟಿ ಅಂತ ಹೇಳುವ ಮೂಲಕ ಬಿಜೆಪಿಯವರಿಗೆ ಅಸ್ತ್ರ ಕೊಟ್ಟಿದ್ದಾರೆ. ಇದರ ಸದುಪಯೋಗವನ್ನ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಯಾವ ರೀತಿ ಮಾಡ್ಕೋಬಹುದು? ಶ್ರೀಪಾದ್, ಕಾಂಗ್ರೆಸ್ ವಿರುದ್ಧ ಗಂಭೀರ ಲೋಕಸಭಾ ಚುನಾವಣೆಗೆ ಟಿಕೆಟ್ಗೂ ಘೋಷಣೆಗೂ ಮುನ್ನ ಗಂಭೀರ ಆರೋಪ ಬಂದಿರುವಂಥದ್ದು. ಅದು ಮಂಡ್ಯ ಲೋಕಸಭಾ ಕ್ಷೇತ್ರ ಸಂಬಂಧಪಟ್ಟಂತೆ ಆಕಾಂಕ್ಷಿ ಆಗಿರುವಂಥ ಬೇರೆ ಯಾರು ಹೇಳಿದ್ರದಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಪಡ್ಕೊಳ್ತಾ ಇರಲಿಲ್ಲ. ಕೆಪಿಸಿಸಿಯ ಪ್ರಧಾನ ಕಾರ್ಯದರ್ಶಿ ಪ್ರಮುಖ ಸ್ಥಾನದಲ್ಲಿರುವಂಥ ವ್ಯಕ್ತಿ ಡಾಕ್ಟರ್ ರವೀಂದ್ರ ಅವರು ಹೇಳಿಕೆ ಕೊಟ್ಟಿರುವಂಥದ್ದು, ಗಂಭೀರ ಆರೋಪ ಮಾಡಿರುವಂಥದ್ದು. ಈಗಾಗಲೇ ಕೂಡ ಮಂಡ್ಯದಲ್ಲಿ ಏನು ಸ್ಟಾರ್ ಚಂದ್ರು ಬಹುತೇಕವಾಗಿ ಅಭ್ಯರ್ಥಿ ಆಗಿರುವಂಥದ್ದು. ಮೊದಲ ಪಟ್ಟಿಯ ಮೊದಲ ಒಂದೇ ಹೆಸರು ಇರುವಂಥದ್ದು ಸ್ಟಾರ್ ಚಂದ್ರು ಹೆಸರು. ಈ ಹಿನ್ನೆಲೆ ಅವರು ಉದ್ಯಮಿ ಕೂಡ ಆಗಿರುವಂಥದ್ದು. ಇದರ ಬೆನ್ನಲ್ಲೇ ಕೂಡ ಅವರ ಟಿಕೆಟ್ ಖಚಿತ ಆಗ್ತಾ ಬೆನ್ನಲ್ಲೇ ಕೂಡ ಗಂಭೀರ ಆರೋಪವನ್ನ ಮಂಡ್ಯ ಮುಖಂಡ ಮತ್ತು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಅವರು ಮಾಡಿರುವಂಥದ್ದು. 100 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಕಾಂಗ್ರೆಸ್ ಮುಖಂಡರಿಗೆ ಮಂಡ್ಯ ಟಿಕೆಟ್ ಸಂಬಂಧಪಟ್ಟಂತೆ ಅಂತ ಹೇಳಿರುವಂಥದ್ದು. ಇದು ಕಾಂಗ್ರೆಸ್ಗೆ ಸಾಕಷ್ಟು ಮುಜುಗರದ ಜೊತೆಗೆ ಒಂದು ರೀತಿಯಲ್ಲಿ ಲೋಕಸಭಾ ಚುನಾವಣೆಗೆ ಭಾರಿ ಹೊಡೆತ ಬೀಳುವಂತಹ ಸಾಧ್ಯತೆ ಇರುವಂಥದ್ದು. ಇದನ್ನೇ ಕೂಡ ಪ್ರತಿಪಕ್ಷಗಳು ಅಂದ್ರೆ ಬಿಜೆಪಿ ಮತ್ತು JDS ಇದನ್ನೇ ಕೂಡ ಅಸ್ತ್ರವಾಗಿ ತೆಗೆದುಕೊಳ್ಳುವಂಥದ್ದು. ಮತ್ತೊಂದು ಕಡೆ ಈಗಾಗಲೇ ಕೂಡ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಇದನ್ನು ಪಕ್ಷ ಹೇಗೆ
ಹೇಗೆ ಸಮರ್ಥನೆ ಮಾಡಿಕೊಳ್ಳುತ್ತೆ ಅಥವಾ ಪಕ್ಷ ಹೇಗೆ ಇದಕ್ಕೆ ಪ್ರತಿಕ್ರಿಯೆ ಕೊಡುತ್ತೆ ಅನ್ನೋಂಥದ್ದು ಕೂಡ ಪ್ರಮುಖವಾಗಿರುವಂಥ ಪ್ರಶ್ನೆ. ಮತ್ತು ಟಿಕೆಟ್ ಸಂಬಂಧಪಟ್ಟಂತೆ ಈಗಾಗಲೇ ಕೂಡ ಸಾಕಷ್ಟು ಉದ್ಯಮಿಗಳು ನಿಲ್ಲಿಸ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಈ ರೀತಿ ಒಂದು ಅಂತ್ಯಕಥೆಗಳು ಕೇಳಿ ಬರ್ತಾ ಇದ್ವು. ಆದರೆ ಬಹಿರಂಗವಾಗಿ ಇಲ್ಲಿಯವರೆಗೂ ಕೂಡ ಯಾರು ಕೂಡ ಈ ರೀತಿ ಗಂಭೀರ ಆರೋಪವನ್ನು ಕಾಂಗ್ರೆಸ್ನಲ್ಲಿ ಮಾಡಿರಲಿಲ್ಲ. ಈಗ ಮಂಡ್ಯ ಲೋಕಸಭಾ ಕ್ಷೇತ್ರ ಸಂಬಂಧಪಟ್ಟಂತೆ 100 ಕೋಟಿ ರೂಪಾಯಿ ಕಾಂಗ್ರೆಸ್ ಮುಖಂಡರು ಕೊಟ್ಟಿದ್ದಾರೆ ಅಂತ ಆರೋಪ ಮಾಡಿರುವಂಥ ಹಿನ್ನೆಲೆಯಲ್ಲಿ ಈಗ ಕಾಂಗ್ರೆಸ್ ಪಕ್ಷ ಮುಜುಗರಕ್ಕೆ ಇಕ್ಕಟ್ಟಿಗೆ ಸಿಲುಕಿರುವಂಥದ್ದು. ಯಾಕಂದ್ರೆ ಇನ್ನು 2-3 ದಿನದಲ್ಲಿ ಏನು ಕಾಂಗ್ರೆಸ್ನ ಸಿಇಸಿ ಮೀಟಿಂಗ್ ಆಗುತ್ತೆ, ಅಲ್ಲಿ ಬಹುತೇಕವಾಗಿ ಚುನಾವಣೆ ಅಂದ್ರೆ ಪಟ್ಟಿ ಪ್ರಕಟ ಆಗುವಂತ ಸಾಧ್ಯತೆ ಇರುವಂಥದ್ದು. ಇದರ ಬೆನ್ನಲ್ಲೇ ಈಗ ಹಣದ ಆರೋಪ ಮಾಡಿರುವಂಥದ್ದು, ಟಿಕೆಟ್ಗಾಗಿ ದುಡ್ಡನ್ನು ಕೊಟ್ಟಿರುವಂಥ ಆರೋಪ ಮಾಡಿರುವಂಥದ್ದು ಏನಿದೆ ಅದು ಕಾಂಗ್ರೆಸ್ ಪಕ್ಷ ದೊಡ್ಡ ಮಟ್ಟದಲ್ಲಿ ಇಕ್ಕಟ್ಟಿಗೆ ಸಿಲುಕಿರುವಂಥದ್ದು. ಶ್ರೀಪಾದ್, ವಿಜಯ್, ಬಹಳ ಮುಜುಗುರದ ವಿಚಾರ ಇದು ಕಾಂಗ್ರೆಸ್ ಪಾರ್ಟಿಗೆ. ಅದು ಲೋಕಸಭೆ ಚುನಾವಣೆಯಲ್ಲಿ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದೆ ರಾಜ್ಯದಲ್ಲಿ ನಮ್ಮದೇ ಮೇಲುಗೈ ಅಂತ. ಆದರೆ ಟಿಕೆಟ್ನ ವಿಚಾರವಾಗಿ 100 ಕೋಟಿ ಕೊಟ್ಟರೆ ಟಿಕೆಟ್ ಅಂತ ರವೀಂದ್ರ ಕೊಟ್ಟಿರುವಂತಹ ಹೇಳಿಕೆ ಎಷ್ಟರ ಮಟ್ಟಿಗೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅನ್ನುವಂಥದ್ದು ಒಂದು. ಮತ್ತೊಂದು, ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ವಾ, ಒಡೆದ ಮನೆ ಆಯ್ತಾ ಕಾಂಗ್ರೆಸ್ ಅನ್ನುವಂತಹ ಪ್ರಶ್ನೆ. ಸೊ ಈ ವಿಚಾರಕ್ಕೆ ತಾವು ವಿಶ್ಲೇಷಣೆಯನ್ನು ನೀಡೋದಾದರೆ? ಖಂಡಿತವಾಗಲೂ ಶ್ರೀಪಾದ್, ಸಾಮಾನ್ಯವಾಗಿ ಸಹಜವಾಗಿ ಟಿಕೆಟ್ ಹಂಚಿಕೆ ಸಂದರ್ಭದಲ್ಲಿ ಒಂದಷ್ಟು ಟಿಕೆಟ್ ವಂಚಿತ ಆಕಾಂಕ್ಷಿಗಳು ನನಗೆ ಟಿಕೆಟ್ ಸಿಗಲಿಲ್ಲ ಅನ್ನೋ ಒಂದು ಆರೋಪ ಮಾಡುವಂಥದ್ದು ಸಹಜ. ಆದರೆ ದುಡ್ಡಿಗಾಗಿ ಟಿಕೆಟ್ ಮಾರ್ಕೊಂಡಿದ್ದಾರೆ ಅಂತ ಹೇಳುವುದೇನಿದೆ ಅದು ಪಕ್ಷಕ್ಕೆ ಭಾರಿ ಹೊಡೆತ ಬೀಳುವಂಥದ್ದು, ಜೊತೆಗೆ ಜನಸಾಮಾನ್ಯರಿಗೆ ಬೇರೆ ರೀತಿಯ ಸಂದೇಶ ಹೋಗುವಂಥದ್ದು. ಈಗಾಗಲೇ ಕೂಡ ಜಗಜ್ಜಾಹೀರ ಆಗಿರುವಂಥದ್ದು, ಬಹಿರಂಗ ಆಗಿರುವಂಥದ್ದು, ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಅಂತ ಯಾರು ಗುರ್ಸ್ಕೊಂಡಿದ್ದಾರೆ ಸ್ಟಾರ್ ಚಂದ್ರು, ಅವ್ರು ಸಂಬಂಧಪಟ್ಟಂತೆ ಉದ್ಯಮ ಆಗಿರುವಂಥ ಹಿನ್ನೆಲೆಯಲ್ಲಿ ಆಗರ್ಭ ಶ್ರೀಮಂತರು ಕೂಡ ಇದು ಬಹಿರಂಗ ಗೊತ್ತಿರುವಂಥ ವಿಚಾರ. ಇದರ ಬೆನ್ನಲ್ಲೇ ಕೂಡ ಈಗ ಏನು KPCC ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ರವೀಂದ್ರ ಅವರು 100 ಕೋಟಿ ರೂಪಾಯಿ ಟಿಕೆಟ್ಗಾಗಿ ಕೊಟ್ಟಿದ್ದಾರೆ, ಅವರಿಂದ ತೆಗೆದುಕೊಂಡಿದ್ದಾರೆ ಅಂತ ಆರೋಪ ಮಾಡಿರೋದೇನಿದೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರದ ಜೊತೆಗೆ ಸಾರ್ವಜನಿಕವಾಗಿ ಹೇಗೆ ಅದನ್ನ ಫೇಸ್ ಮಾಡ್ತಾರೆ ಅನ್ನೋಂಥದ್ದು ಕೂಡ ಬಹಳ ಪ್ರಮುಖವಾಗಿರುವಂಥ ಪ್ರಶ್ನೆ ಆಗಿರುವಂಥದ್ದು. ಮತ್ತೊಂದು ಕಡೆ ಮಂಡ್ಯದಲ್ಲಿ ಸಂಬಂಧಪಟ್ಟಂತೆ ಅದರಲ್ಲೂ ವಿಶೇಷವಾಗಿ ರವೀಂದ್ರ ಅವರು ಈಗ ಪಕ್ಷದಲ್ಲಿ ಒಂದು ಸ್ಥಾನದಲ್ಲಿರುವಂಥ ವ್ಯಕ್ತಿ, ಇವರಿಂದ ಹೇಳಿಕೆ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಇದು ಪಕ್ಷವನ್ನು ಕೂಡ ಸಾಕಷ್ಟು ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ. ಜೊತೆಗೆ ಇದೇ ವಿಚಾರವನ್ನ ಚುನಾವಣಾ ರಾಜಕೀಯ ಅಸ್ತ್ರವನ್ನಾಗಿ ಬಿಜೆಪಿ ಮತ್ತು ಜೆಡಿಎಸ್ ತೆಗೆದುಕೊಳ್ಳುವಂಥದ್ದು. ಅಂದ್ರೆ ಈಗ ಕಾಂಗ್ರೆಸ್ ವಿರುದ್ಧ ಟಿಕೆಟ್ಗಾಗಿ ದುಡ್ಡನ್ನು ಕೊಟ್ಟು ಟಿಕೆಟ್ ಮಾರ್ಕೊಂಡಿದ್ದಾರೆ ಅಂತ ಆರೋಪ ಬಂದಿರುವಂಥ ಹಿನ್ನೆಲೆಯಲ್ಲಿ ಇದು ಕೇವಲ ಮಂಡ್ಯ ಲೋಕಸಭಾ ಕ್ಷೇತ್ರ ಮಾತ್ರಕ್ಕೆ ಇದು ಸೀಮಿತ ಆಗೋದಿಲ್ಲ ಶ್ರೀಪಾದ್. ಯಾಕೆ ಪಕ್ಷ ಮುಜುಗರಕ್ಕೆ ಸಿಲುಕುತ್ತೆ ಅನ್ನೋದಾದ್ರೆ ಕೇವಲ ಮಂಡ್ಯಕ್ಕೆ ಮಾತ್ರ ಸೀಮಿತ ಆಗೋದಿಲ್ಲ ಈ ಆರೋಪ, ಇಡೀ 28 ಲೋಕಸಭಾ ಕ್ಷೇತ್ರಗಳ ವ್ಯಾಪ್ತಿಗೂ ಕೂಡ ಇದರ ಒಂದು ಬಿಸಿ ತಟ್ಟುತ್ತೆ. ಈ ಹಿನ್ನೆಲೆಯಲ್ಲಿ ಇದು ಪಕ್ಷಕ್ಕೆ ಮುಜುಗರ ಆಗುವಂಥದ್ದು. ಮತ್ತೊಂದು ಕಡೆ ಇದನ್ನ ಸಮರ್ಥನೆ ಮಾಡ್ಕೊಳ್ಳೋದಿರಲಿ, ಇದನ್ನ ಹೇಗೆ ಪ್ರತಿಕ್ರಿಯೆ ಕೊಡಬೇಕು ಅನ್ನೋದು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಸವಾಲಿನ ಕೆಲಸ ಆಗಿರುವಂಥದ್ದು. ಮತ್ತು ಇದೇ ಲೋಕಸಭಾ ಚುನಾವಣೆಯಲ್ಲಿ ಅಂದ್ರೆ ಈ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಮಾರ್ಕೊಂಡಿರುವಂತಹ ಆ ಒಂದು ಗಂಭೀರ ಆರೋಪ ಈಗ ಮೊದಲು ಆರಂಭ ಆಗಿರುವಂಥದ್ದು ಕಾಂಗ್ರೆಸ್ನಲ್ಲಿ ಶ್ರೀಪಾದ್.